ಫಸ್ಟ್ ಜನ್ರೇಷನ್ ಮರಿನೇ ಆಗಲಿ ಬಾಡಿ ಬಂದರೆ 100 kg ಬಂದರೆ 50,000ಕ್ಕೆ ಮಿನಿಮಮ್ ಹೋಗುತ್ತೆ ಫಸ್ಟ್ ಜನ್ರೇಷನು. ಸೆಕೆಂಡು ತರ್ಡು ಎಲ್ಲ 150ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಜನ್ರೇಷನ್ ಕಡಿಮೆ ಬರುತ್ತೆ ತೂಕ, ಸೆಕೆಂಡು ತರ್ಡು ಜನ್ರೇಷನ್ಗೆಲ್ಲ 150 kgವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಚೆನ್ನಾಗಿ ಮೇಯಿಸಿದ್ರೆ. ಇದು ನೋಡಿ ಸರ್, ಇದು 3 ತಿಂಗಳು ಮರಿ ಅಷ್ಟೇ. ಇದು 25 kg ಇದೆ. ಇದು ಸೆಕೆಂಡ್ ಜನ್ರೇಷನ್ನು. ಇದು 40 kg ಇದೆ, 5 ತಿಂಗಳು ಮರಿ. ಇದು ನೋಡಿ ರಿಂಕಲ್ಸು ಈ ಥರ ಬರಬೇಕಿದು, ಕಾಣುತ್ತಲ್ಲ ಈ ಥರ ರಿಂಕಲ್ಸು ನೀಟಾಗಿ ಬಂದಿದೆ. ಡಾರ್ಪರ್ ಅಂದರೆ ಇದು ಸ್ವಲ್ಪ ಓಲ್ ಥರ ಇರುತ್ತೆ ಇಲ್ಲಿ. ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮದು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕುತ್ತಾಂಡಹಳ್ಳಿ ಅಂತ. ಒಂದು ವರ್ಷಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ. ಹೌದು ಸರ್. ಏನೆಲ್ಲ ಮಾಡ್ಕೊಂಡಿದ್ದೀರಾ ಸರ್ ನೀವು? ನಾವು ರೇಷ್ಮೆ, ಕುರಿ ಮೇಯ್ನು, ರೇಷ್ಮೆ, ಆಮೇಲೆ ಇದು ತೋಟ ಸ್ವಲ್ಪ ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಸರ್ ನಾವು ಒಂದು 20-25 ವರ್ಷದಿಂದ ಅಗ್ರಿಕಲ್ಚರಲ್ಲಿ. ಮೂಲ ರೇಷ್ಮೆ. ಕುರಿ ಒಂದು 10-15 ವರ್ಷದಿಂದ ಸಾಕ್ತಾಯಿದ್ದೀರಿ. ಫಸ್ಟ್ ಯಾವ ತಳಿಗಳು ಸರ್? ಫಸ್ಟು ಆಗ ಎಲ್ಲ ನಾರಿ ಸುವರ್ಣ ಬ್ರೀಡಿಂಗ್ ಇತ್ತು, ಆಗ ನಾರಿ ಸುವರ್ಣ ಜಾಸ್ತಿ ಮೇಯಿಸ್ತಾಯಿದ್ದೆ. ಈಗ ಡಾರ್ಪರ್ ಬಂದಮೇಲೆ ಸ್ವಲ್ಪ ಡಾರ್ಪರಲ್ಲಿ ಜಾಸ್ತಿ ಒಲವು ಕೊಡ್ತಾಯಿದ್ದೀನಿ. ಎಷ್ಟು ವರ್ಷದಿಂದ ಡಾರ್ಪರ್ ಮಾಡ್ತಾಯಿದ್ದೀನಿ? ಡಾರ್ಪರ್ ಒಂದು 4ರಿಂದ 5 ವರ್ಷ ಡಾರ್ಪರ್ ಎಕ್ಸ್ಪೀರಿಯೆನ್ಸ್. ಶೆಡ್ಡು ಯಾವ ಥರ ನಿರ್ಮಾಣ ಮಾಡ್ಕೊಂಡಿದ್ದೀರಾ ಸರ್? ಶೆಡ್ಡು ಇದು ಪ್ಲ್ಯಾನಿಂಗ್ ಪ್ರಕಾರ ಒಂದು 120 ಅಡಿ ಇದೆ. 120ಕ್ಕೆ 40 ಇದೆ. 120ಕ್ಕೆ 40 ಇದೆ. ಎಷ್ಟು ಕುರಿ ಸಾಕಾಣಿಕೆ ಮಾಡ್ತೀವಿ? ಇಲ್ಲಿ ಒಂದು 300 ಕುರಿ ಸಾಕ್ತಾಯಿದ್ದೀರಿ ಈಗ. 300 ಕುರಿ. ಬನ್ನಿ ಸರ್, ನಿಮ್ಮ ಶೆಡ್ ತೋರಿಸ್ಕೊಡಿ. ಎಷ್ಟು ವೆಚ್ಚ ಆಗಿತ್ತು ಸರ್ ಶೆಡ್ ನಿರ್ಮಾಣಕ್ಕೆ? ಶೆಡ್ಡು ಒಂದು 10ರಿಂದ 15 ಲಕ್ಷ ಆಗಿದೆ ಸರ್. ಶೆಡ್ದು ಎಲ್ಲ ಫೈಬರ್ ಮ್ಯಾಟ್ ಹಾಕೊಂಡಿದ್ದೀರಾ? ಫೈಬರ್ ಮ್ಯಾಟ್ ಹಾಕಿ ರೈತರಿಗೆ ಬೇಕು ಅಂದರೆ ಕೊಡ್ತಾಯಿದ್ದೀನಿ. ಇದನ್ನು ಫೈಬರು ತರಿಸ್ಕೊಡ್ತೀನಿ ಸರ್. ಡಾರ್ಪರಲ್ಲಿ 2 ವೆರೈಟಿ ಇದೆ, ವೈಟು ಬ್ಲ್ಯಾಕು ಅಂತ. ನೋಡಿ ಸರ್, ಇದು ಬಂದು ಬ್ಲ್ಯಾಕ್, ಇದು ಬ್ಲ್ಯಾಕ್ ಹೆಡ್ಡು, ಇದು ವೈಟ್ ಇದು ವೈಟ್ ಹೆಡ್. ಇದು ಬಾಡಿ ಎಲ್ಲ ಒಂದೇ ಸೇಮ್ ಇರುತ್ತೆ, ಆದರೆ ಪ್ಯಾಚ್ ಮಾತ್ರ ಈ 2ಅಲ್ಲಿ ಒಂದು ಬ್ಲ್ಯಾಕು ಒಂದು ವೈಟು 2 ಬರುತ್ತೆ ಸರ್. ಡಾರ್ಪರ್ ಅದೇ ಬಾಡಿ ಲ್ಯಾಂಗ್ವೇಜು ಚೆನ್ನಾಗಿರುತ್ತೆ, 100-150 kg ಬರುತ್ತೆ. ಅದರಿಂದ ಈ ತಳಿಗೆ ಬಂದಿದ್ದು ನಾವು. ಡಾರ್ಪರಿಂದ ಕ್ರಾಸ್ ಮಾಡಿದ್ರೆ ಬರೋ ಮರಿ 4ರಿಂದ 5 kg ಮರಿ ಬರುತ್ತೆ. ಅದು ಫಸ್ಟ್ ಜನ್ರೇಷನ್ ಮರಿ. ಅದೇ ಸೆಕೆಂಡ್ ಜನ್ರೇಷನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ, ತರ್ಡ್ ಜನ್ರೇಷನ್ನು ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಥರ ಪ್ಯೂರಿಟಿ ಮಾಡಬೇಕು ಅಂತ ನಾವು ಮಾಡಿದ್ದು ಡಾರ್ಪರಲ್ಲಿ. ಈ 4th 5th ಒಂದು 5-6 ಜನ್ರೇಷನ್ ಚೇಂಜ್ ಆದರೆ ಆಮೇಲೆ ಒಂಥರ ಸ್ವಲ್ಪ ಪ್ಯೂರಿಟಿ ಬಂದುಬಿಡುತ್ತೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಮರಿಗಳೆಲ್ಲ. ಮರಿ ಎಲ್ಲ ಈ ಥರ ಗ್ರೋತ್ ಬರುತ್ತೆ. ಈ ಥರ ಯಾವುದೇ ಕುರಿನಲ್ಲಿ ಕ್ರಾಸ್ ಮಾಡಿದ್ರೂ ಡಾರ್ಪರ್ ಬಂದಮೇಲೆ ಡಾರ್ಪರ್ ಥರನೇ ಎಲ್ಲ ಚೇಂಜ್ ಆಗುತ್ತೆ ಬಾಡಿ. ಇದು ಇನ್ನೊಂದೇನೆಂದರೆ ಪ್ಯಾಟ್ನಿಂಗ್ ಇರೋಲ್ಲ, 0 ಪ್ಯಾಟ್ನಿಂಗ್ ಬರುತ್ತೆ ಇದು ಡಾರ್ಪರಲ್ಲಿ. ಅದರಿಂದ ಅದು ಮಟನ್ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಮಟನ್ಗೆ. ಬ್ರೀಡಿಂಗ್ ಆಗಲಿಲ್ಲ ಅಂದರೂ ನೆಕ್ಸ್ಟು ಮಟನ್ ಪರ್ಪಸ್ ಅಂದ್ರೂ ಒಳ್ಳೆ ಮಾರ್ಕೆಟ್ ಇರುತ್ತೆ ಅದರಲ್ಲಿ. ಒಂದು ಮಟನ್ ಪರ್ಪಸ್ಗಾದ್ರೂ ನಡೆಯುತ್ತೆ. ಅದಕ್ಕೆ ಈ ಸಣ್ಣ ಇದು ನಾಟಿ ಇದು ಮೇಯ್ಸೋದಕ್ಕಿಂತ ಈ ಡಾರ್ಪರು ಒಂದು ಒಳ್ಳೆ ಇದ್ದಂಗೆ ಒಳ್ಳೆ ಚೆನ್ನಾಗಿ ಬರುತ್ತೆ, ಗ್ರೋತ್ ಬರುತ್ತೆ ಅಂತ ನಾವು ಡಾರ್ಪರ್ ಮಾಡೋಕ್ಕೆ ಹೊರಟಿದ್ದು. ಸರ್, ಈಗ ನೀವು ಶುರು ಮಾಡಬೇಕಾದ್ರೆ ಯಾವ ಜನ್ರೇಷನ್ ಮರಿ ತೊಗೊಂಬಂದು? ಸರ್ ನಾವು ಎರಡು ಪ್ಯೂರಿಟಿ ತಗೊಂಬಂದಿದ್ರೆ, ಹೆಣ್ಣು ಗಂಡು. ಅದರಿಂದ ಬರೋ ಮರಿಗಳು ಆಮೇಲೆ ಇದು ರಾಂಬುಲೆಟ್ ಮೇಲೆ ಕ್ರಾಸ್ ಮಾಡಿ ಪ್ಯೂರಿಟಿ ತೆಗಿತಾ ಹೋದ್ರೆ. ಈಗ F1 F2 4th 5th ಜನ್ರೇಷನ್ವರೆಗೂ ನಮ್ಮ ಹತ್ರ ಮರಿ ಇದೆ. ಅದು 4th ಈ ಜನ್ರೇಷನ್ ಗಂಡು ಮರಿಗಳೆಲ್ಲ ಸೇಲ್ ಆಗಿಬಿಟ್ಟಿದೆ. ಇನ್ನೆಲ್ಲ ಒಂದು 10 ಮರಿ ಇರ್ಬೋದು ಅಷ್ಟೇ, ಇನ್ನೆಲ್ಲ ಸೇಲ್ ಆಗಿಬಿಟ್ಟಿದೆ. ಅದು ಮರಿ ಬರ್ತಾ 3 ತಿಂಗಳಿಗೆಲ್ಲ ಸೇಲ್ ಆಗಿಬಿಡುತ್ತೆ. ನೋಡಿಬಿಟ್ಟು ಬ್ರೀಡಿಂಗ್ ಪರ್ಪಸ್ ತಗೊಂಡು ಹೋಗ್ತಾರೆ. ಈ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಒಳ್ಳೆ ತೂಕ ಬರುತ್ತೆ. ಆದ್ದರಿಂದ ಅದು
ಯಾವ ಕುರಿ ಮೇಲೆ ಹಾಕಿದ್ರೂ ಡಾರ್ಪರು ಸಕ್ಸಸ್ ಆಗಿದೆ. ಎಲ್ಲ ತಳಿಗೂ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ನಾಟಿ ಇನ್ನೊಂದು ಮತ್ತೊಂದು ಯಾವ ತಳಿ ಮೇಲೆ ಹಾಕಿದ್ರೂ ಏನು ತೂಕ ಇರುತ್ತೆ. ಇದು ಮಾಮೂಲಿ ಕುರಿ ಆ ಮರಿ ಚೆನ್ನಾಗಿ ಮೇಯಿಸಿದ್ರೆ ಅದ್ರ ಡಬಲ್ ಬಂದೇ ಬರುತ್ತೆ. ನಾಟಿ ಎಕ್ಸಾಂಪಲ್ ಒಂದು 10 kg ಇತ್ತು ಅಂದರೆ ನಾಟಿ ಕುರಿ, ಅದ್ರ ಮರಿ ಸ್ಟೇಜಿಗೆ ಬರೋಷ್ಟೊತ್ತಿಗೆ 20 kg ಮರಿ ಬರುತ್ತೆ, 20 kg ಆಗುತ್ತೆ. ಆ ಥರ ಡಬಲ್ ಆಗೇ ಆಗುತ್ತೆ ಡಾರ್ಪರು ಟಗರು ಆರಿದ್ರೆ. ಡಾರ್ಪರ್ ಟಗರು ಒಂದು ಮಾಡ್ಕೊಂಡು ಅದರಿಂದ ಬ್ರೀಡಿಂಗ್ ತೆಗಿಬೋದು. 3-4 ಜನ್ರೇಷನ್ ಚೇಂಜ್ ಆಯ್ತಂದರೆ ಕುರಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಡಾರ್ಪರ್ ಥರನೇ ಇರುತ್ತೆ ಎಲ್ಲ. ಒಂದೊಂದೇ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಪ್ಯೂರಿಟಿ 100% ಬರ್ತಾ ಇರುತ್ತೆ ಸ್ವಲ್ಪನೇ. ಆ ಥರ ಮಾಡೋದ್ರಿಂದ ಬಾಡಿ ಮೀಟ್ ಆದರೂ ಸರಿ, ಪ್ಯಾಟ್ನಿಂಗ್ ಆದರೂ ಸರಿ, ಇದು ಯಾವುದಕ್ಕೂ ಆಗುತ್ತೆ. ಇದು ಒಳ್ಳೆ ಇದು ಡಾರ್ಪರು. ಸರ್, ಈಗ ನಿಮ್ಮ ಹತ್ರ 4th ಜನರೇಷನ್ನು ಗಂಡು ಕುರಿಗಳು ಎಷ್ಟಿದೆ? ಇದೆ ಸರ್, ಇದರಲ್ಲಿ ಒಂದು 10 ಇದೆ. ಓಕೆ, 10 ಕುರಿ ಇದೆ, ಇದರಲ್ಲೇ ಎಲ್ಲ ಇದೆ. ಹಾಂ, ಆ ಥರ ವೈಟ್ ನೀಟಾಗಿ ಈ ಥರ ಬರುತ್ತೆ ನೋಡಿ ಸರ್. ಇದು 4th ಜನರೇಷನ್ 3 ತಿಂಗಳ ಮರಿ 30 kg ಇದೆ. 3 ತಿಂಗಳ ಮರಿ 30 kg ಇದೆ ಅದು. ಆ ಥರ ಈ ನೋಡಿ ಇದು ಇದೆಯಲ್ಲ ಈ ಥರ ನೋಡಿ, ಅದು ಇವೆಲ್ಲ 4th ಜನರೇಷನ್ ಕುರಿಗಳು. ಇಲ್ಲಿ ಇದೆಯಲ್ಲ, ಇಲ್ಲಿ ಇದು ನೋಡಿ, ಅದು 2. ಇದು ನೋಡಿ, ಇದು 2 ಜನರೇಷನ್ನು. ಈಗ ಫಸ್ಟ್ ಜನರೇಷನ್ ಅದು. ಆ ಥರ ಈ ಬ್ಲ್ಯಾಕ್ ಹೆಡ್ 2 ಜನರೇಷನ್. ಸೆಕೆಂಡ್ ಜನರೇಷನ್ ಅಂದರೆ ಈ ಕಲರ್ಸಲ್ಲಿ ಹೇಳೋಕ್ಕಾಗಲ್ಲ. ವೈಟ್ ಬಂದರೂ ಬರ್ಬೋದು, ಬ್ಲ್ಯಾಕ್ ಬಂದರೂ ಬರ್ಬೋದು. ಕಲರ್ಸಲ್ಲಿ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಅದು ವೈಟ್ ಆದರೂ ಬರ್ಬೋದು, ಬ್ಲ್ಯಾಕ್ ಆದರೂ ಬರ್ಬೋದು. ಸರ್, ಇದರಲ್ಲಿ ಒಂದು ವೈಟು ಮತ್ತು ಒಂದು ಬ್ಲ್ಯಾಕು ದೊಡ್ಡದಿದೆಯಲ್ಲ, 2 4th ಜನರೇಷನ್ ಅಲ್ಲ, ಅದು ಪ್ಯೂರಿಟಿ ಇರೋದು. ಅದು ಪ್ಯೂರಿಟಿ. 4th ಜನರೇಷನ್ ಅಂದರೆ ಈ ಕುರಿಗಳಲ್ಲೇ ಬಂದುಬಿಡುತ್ತೆ 4th ಜನರೇಷನ್ನು. ಪ್ಯೂರಿಟಿ ಇರೋ ಟಗರುಗಳು ಕ್ರಾಸ್ ಮಾಡ್ಕೊಬೇಕು. ಕ್ರಾಸ್ ಮಾಡಿದ್ರೆ ಒಳ್ಳೆ ಜನ್ರೇಷನ್ ಮರಿ ಬರುತ್ತೆ. 4th ಜನರೇಷನ್ ಆದಮೇಲೆ ಪ್ಯೂರಿಟಿ ಹೋಗ್ತದ. 4th 5th ಆದಮೇಲೆ ಹಂಗೆ ಹೋಗ್ತಾ ಚೇಂಜ್ ಆಗೋದು. ಪ್ಯೂರಿಟಿ ಎಲ್ಲಿವರೆಗೂ ಪ್ಯೂರಿಟಿ ಹೇಳೋಕ್ಕಾಗಲ್ಲ. ಓಕೆ, ಜನ್ರೇಷನ್ ಚೇಂಜ್ ಆದಂಗೆಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲ ಚೇಂಜ್ ಆಗುತ್ತೆ, ಚೆನ್ನಾಗಿ ಮರಿ ಬರುತ್ತೆ. ಎಷ್ಟು kg ಇದೆ ಸರ್ ಅದು? 100 kg, 100+ ಇದೆ ಅದು. 100+. ಎಷ್ಟು, 1 ವರ್ಷ ಆಗಿದೆಯಾ? 1.5 ವರ್ಷ ಆಗಿದೆ ಅದು. ಬ್ಲ್ಯಾಕ್ ಬಂದು ಬ್ಲ್ಯಾಕು 1.5 ವರ್ಷ ಆಗಿದೆ, ಅದೊಂದು 120 kg ಇದೆ. ಆ ಥರ ಬಾಡಿ ಚೇಂಜ್ ಆಗುತ್ತೆ, ಚೆನ್ನಾಗಿ ಬರುತ್ತೆ ಬಾಡಿಗಳೆಲ್ಲ. ಸ್ಟಾರ್ಟಿಂಗಲ್ಲಿ ಮರಿ ತೊಗೊಂಡಾಗ ಯಾವ ಜನ್ರೇಷನ್ ಮರಿ ತೊಗೋಬೇಕಾಗುತ್ತೆ? ಸ್ಟಾರ್ಟಿಂಗಲ್ಲಿ 2, 3, 4 ಆ ಥರ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಫಸ್ಟ್ ಜನ್ರೇಷನ್ ಎಲ್ಲ ಬರೀ ಮೀಟ್ಗೆ ಹೋಗುತ್ತೆ ಅಷ್ಟೇ. ಅದು ಫಸ್ಟ್ ಜನ್ರೇಷನ್ ಮರಿಗಳಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ ಬ್ರೀಡಿಂಗ್ ಪರ್ಪಸ್ಸು. ಯಾಕೆಂದರೆ ಮರಿ ಡೆವಲಪ್ಮೆಂಟು ಅದು ಕ್ರಾಸ್ ಮಾಡಿದ್ಮೇಲೆ ಮರಿ ಜನ್ರೇಷನ್ ಮರಿ ಬ್ರೀಡಿಂಗ್ ಪರ್ಪಸ್ ಆದರೆ ಮರಿ ಸ್ಟ್ರೆಂತ್ ಬರೋಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ. ಅಂದರೆ ನಾಟಿ ಕುರಿ ಮೇಲೆ F1 F2 ಮಾಡ್ಕೊಬೋದು. 3, 4 ಅಂದರೆ ಈ ರಾಂಬುಲೆಟ್ ಮೇಲೆ ಇದ್ರ ಮೇಲೆ ಮಾಡ್ಕೊಬೋದು, ಒಳ್ಳೆ ಚೆನ್ನಾಗಿ ಮರಿ ಬರುತ್ತೆ. ಈ ನಾಟಿ ಕುರಿ ಮೇಲೆ ಆದರೆ F1 F2 ಮಾಡ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಮರಿ ಮೀಡಿಯಮ್ ಬರುತ್ತೆ, ಆಗ ಸರಿ ಹೋಗುತ್ತೆ. ಅದೇ ನಾಟಿ ಕುರಿ ಮೇಲೆ ಫುಲ್ಲು ಪ್ಯೂರ್ ಟಗರು ಹಾಕ್ಬಿಟ್ರೆ ಮರಿ ಇದು ಮಾಡುತ್ತಲ್ಲ, ಮರಿ ಬರೋವಾಗ ಕಷ್ಟ ಆಗಿಬಿಡುತ್ತೆ. ಮರಿ ಸೈಜ್ ಬಂದುಬಿಡುತ್ತೆ ಹೊಟ್ಟೆ ಒಳಗಡೆ. ಈ ನಾಟಿನಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಮರಿ ಬರೋದು. ಮರಿ ತೂಕ ಜಾಸ್ತಿ ಇರುತ್ತೆ, ಅದು ಇದು ಮಾಡೋವಾಗ ಕಷ್ಟ ಆಗುತ್ತೆ. ಅದು ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಇರುತ್ತೆ. ಕೆಂಗುರಿ ಯಾವ ನಾಟಿ ಕುರಿಗೆ ಹಾಕಿದ್ರೂ ಬರುತ್ತೆ ಡಾರ್ಪರ್, ಸಮಸ್ಯೆ ಇಲ್ಲ. ಯಾಕಂದರೆ ಎಲ್ಲ ಕಡೆ ಈಗ ಡಾರ್ಪರ್ ಮಾಡ್ತಾಯಿದ್ದಾರೆ, ಎಲ್ಲಿ ಅಂಥ ಪ್ರಾಬ್ಲಮ್ಸ್ ಏನು ಕಂಡು ಬಂದಿಲ್ಲ. ಯಾವ ಕುರಿ ಮೇಲೆ ಕ್ರಾಸ್ ಮಾಡಿದ್ರೂ ಮರಿ ಬರ್ತೈತೆ. ಆದ್ದರಿಂದ ಒಂದು ಏನಂದರೆ ಎಲ್ಲ ಚೇಂಜ್ ಆಗುತ್ತೆ. ಮಟನ್ನು, ಈ ಮೀಟು ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವೆಲ್ಲ ಮಾಡಿ ನೋಡಿದ್ದೀವಿ, ಟೇಸ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಅದರಿಂದನೇ ಎಲ್ಲ ಇವಾಗ ಡಾರ್ಪರ್ಗೆ ಹೋಗ್ತಾ ಇರೋದು ಎಲ್ಲರೂ ಅಷ್ಟೇ, ಒಳ್ಳೆ ಇದಿರುತ್ತೆ ಅಂತ ಹೋಗ್ತಾ ಇದ್ದಾರೆ. ಸೊ ಇನ್ನು ಪ್ಯೂರ್ ಡಾರ್ಪರು ಎಷ್ಟು ವರ್ಷ ಆದಮೇಲೆ ಕ್ರಾಸಿಂಗ್ ಬಿಡಬೇಕು? ಪ್ಯೂರ್ ಡಾರ್ಪರು ಅಂದರೆ ಒಂದು ವರ್ಷದ ಮರಿ ಮಾಡಿದ್ರೆ ಒಳ್ಳೆಯದು. ವರ್ಷದ ಮೇಲೆ ಒಂದು 10ರಿಂದ 12 ತಿಂಗಳಿಗೆಲ್ಲ ರೆಡಿ ಆಗುತ್ತೆ ಕ್ರಾಸ್ ಮಾಡೋದಕ್ಕೆ. 8ರಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು 10-12 ತಿಂಗಳ ಮೇಲೆ ಮಾಡಿದ್ರೆ ಅದೊಂಥರ ಜೀನ್ ಚೆನ್ನಾಗಿರುತ್ತೆ. ಒಂದೇ ಸಲ ಜೀನು ಚೆನ್ನಾಗಿ ಟ್ರಾನ್ಸ್ಫರ್ ಆಗುತ್ತೆ, ಚೆನ್ನಾಗಿ ಮರಿ ಬರುತ್ತೆ. ಅದರಿಂದ ಏನು ಒಂದು ವರ್ಷದ ಮರಿ ಆರಾಮಾಗಿ ಕ್ರಾಸ್ ಮಾಡ್ಬೋದು. ನಮ್ಮ ಹತ್ರ ಅಲ್ಲಿ F2 F3 ಎಲ್ಲ ಇದೆ ಮರಿ, ಟಗರು ಮರಿ. ಆ ಥರ ಮರಿಗೆ ಕ್ರಾಸ್ ಮಾಡಿ ಅದರಿಂದ ಒಳ್ಳೆ ಬ್ರೀಡ್ ಬರುತ್ತೆ ಮರಿಗಳು. ಆ ಥರ. ಸರ್, ಇನ್ನು ಪ್ಯೂರ್ನ ಫಸ್ಟ್ ಟೈಮು ನಾಟಿ ಜೊತೆ ಕ್ರಾಸ್ ಮಾಡಿದಾಗ ಎಷ್ಟು ಮರಿನ ಎಕ್ಸ್ಪೆಕ್ಟ್ ಮಾಡ್ಬೋದು?
ಸರ್ ಮರಿನಲ್ಲಿ ಒಂದು ಮರಿನೇ ಎಕ್ಸ್ಪೆಕ್ಟ್ ಮಾಡಬೇಕು, 2-3 ಮಾಡೋಂಗಿಲ್ಲ. ಯಾಕಂದರೆ ನಾರಿ ಸುವರ್ಣ ಆದರೆ 2-3 ಮರಿ ಬರುತ್ತೆ. ಇದರಿಂದ ನಾವು 2 ಬರುತ್ತೆ 3 ಬರುತ್ತೆ ಅದು ಕನ್ಫರ್ಮ್ ಒಂದು ಬರೋಲ್ಲ. ಬಂದರೆ ಒಂದು 100ಕ್ಕೆ ಒಂದು 10 ಕುರಿ ಬರ್ಬೋದು ಅಷ್ಟೇ. ಅದು ಕುರಿ ಮೇಲೆ ಡಿಪೆಂಡು. ಕುರಿ ಜೀನು, ಕುರಿ ಡಬಲ್ ಮರಿ ಬರೋ ಜೀನು ರಾಂಬುಲೆಟಲ್ಲಿ ಇರುತ್ತೆ. ಆ ರಾಂಬುಲೆಟ್ ಅಂಥ ಕುರಿಗಳಲ್ಲಿ ನಮ್ಮದ್ರಲ್ಲಿ ಒಂದು 10 ಕುರಿ ಡಬಲ್ ಮರಿ ಬರ್ತಾಯಿದೆ ನೋಡಿ. ಈ ಥರ ಕುರಿಗಳು ಇವು ಡಬಲ್ ಮರಿ ಬರುತ್ತೆ. ಇವೊಂದು 10 ಕುರಿ ಇದೆ, 10-12 ಕುರಿ, ಅದು ಡಬಲ್ ಮರಿ ಬರುತ್ತೆ. ಅದರಲ್ಲಿ ಪರ್ಮನೆಂಟಾಗಿ ಬರುತ್ತೆ ಅದು. ಸರ್ ಇದು ವೈಟ್ ಹೆಡ್ಡು. ಹಾಂ, ಹೆಣ್ಣು ಎಲ್ಲ ಎಣ್ಣೆ. ಇದು ವರ್ಷ ಆಗಿದೆ, ತುಂಬ ಆಗಿದೆ ಆಲ್ರೆಡಿ. ವರ್ಷ ಆಗಿದೆ, ತುಂಬ ಆಗಿದೆ. 8 ತಿಂಗಳಿಗೆಲ್ಲ ಕ್ರಾಸಿಗೆ ಬಂತದು. ಕ್ರಾಸ್ ಆಗಿ ಈಗ ಇದಾಗಿದೆ. ಕ್ರಾಸಿಂಗ್ ಆಗಿ ಎಷ್ಟು ತಿಂಗಳಿಗೆ ಮರಿ ಹಾಕುತ್ತೆ? ಅದು ಒಂದು 5ರಿಂದ 5 ತಿಂಗಳ ಮೇಲೆ ಒಂದು 10 ದಿವಸ ಒಳಗಡೆ ಮರಿ ಹಾಕುತ್ತೆ ಕ್ರಾಸ್ ಆದಮೇಲೆ. ಸರಿ, ಈ ಮರಿಯಲ್ಲಿ ವೈಟ್ ಹೆಡ್ ಇದೆ, ಅದೇ ಇದರಲ್ಲಿ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ ಎರಡು ಎಕ್ಸ್ಪೆಕ್ಟ್ ಮಾಡ್ಬೋದು? 2 ಮಾಡ್ಬೋದು. 50-50 ಯಾವ್ದು ಬೇಕಾದರೂ ಬರ್ಬೋದು, ಇಲ್ಲ ಬರೀ ಪ್ಯಾಚ್ ಬರ್ಬೋದು. ಪ್ಯಾಚಸ್ ನೋಡಿ, ಇದು F1 ಮರಿನೇ, ಇದು ಈ ರಾಂಬುಲೆಟಲ್ಲಿ ಬಂದಿರೋದು. ಇದು ಆದರೂ ಪ್ಯಾಚ್ ಬರುತ್ತೆ ಈ ಥರ, ಹೇಳೋಕ್ಕಾಗಲ್ಲ. ಎಲ್ಲ ಒಂದು ಕಲರ್ಸ್ ಮಾತ್ರ ಏನೂ ಮಾಡೋಕ್ಕಾಗಲ್ಲ. ಯಾವ್ದು ಬಂದ್ರೂ ಮೀಟ್ ಬರುತ್ತೆ. ಮೀಟು ಸೈಜು ಇದೆಲ್ಲ ಕರೆಕ್ಟಾಗಿ ಬರುತ್ತೆ. ಬರೀ ನೋಡೋದಕ್ಕೆ ಕಲರ್ಸ್ ಮಾತ್ರ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ. ಡಾರ್ಪರ್ ಕ್ರಾಸ್ ಆದರೆ ಎಲ್ಲ ಕಲರ್ಸು ಬರುತ್ತೆ, ಅದರಲ್ಲೇನಿಲ್ಲ. ಅಂದರೆ ನಾರಿ ಸುವರ್ಣ ಥರ ಪ್ಯಾಚಸ್ ಜಾಸ್ತಿ ಬರೋಲ್ಲ. ಏನಿದ್ರು ಬ್ಲ್ಯಾಕ್ ಬರುತ್ತೆ, ಇಲ್ಲ ವೈಟ್ ಬರುತ್ತೆ, ಇಲ್ಲ ಸ್ವಲ್ಪ ಬ್ರೌನ್ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಕಲರ್ಸ್ ಏನು ಬರೋಲ್ಲ ಡಾರ್ಪರಿಂದ. ಫಸ್ಟ್ ಜನ್ರೇಷನಲ್ಲಿ ಈಗ ಒಂದು 6 ತಿಂಗಳಿಗೆ ಎಷ್ಟು ಕೆಜಿ ಎಕ್ಸ್ಪೆಕ್ಟ್ ಮಾಡ್ಬೋದು? 6 ತಿಂಗಳಿಗೆ ಒಂದು 40ರಿಂದ 45 ಕೆಜಿ ಮಾಡ್ಬೋದು. ಚೆನ್ನಾಗಿ ಮೇಯಿಸಿದ್ರೆ 40ರಿಂದ 50 ಕೆಜಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಗ್ರೋತ್ ಆಗುತ್ತೆ. 40ರಿಂದ 50 ಬರೋಷ್ಟೊತ್ತಿಗೆ ಕ್ರಾಸ್ ಮಾಡಿದ್ರೆ ಒಂದು 6 ತಿಂಗಳು 8 ತಿಂಗಳು ಕ್ರಾಸ್ ಮಾಡಿದ್ರೆ 12 ತಿಂಗಳಿಗೆಲ್ಲ ವರ್ಷಕ್ಕೆಲ್ಲ ಮರಿ ಬರುತ್ತೆ. ಬಾಡಿ ಲ್ಯಾಂಗ್ವೇಜ್ ಇರುತ್ತಲ್ಲ, ಬಾಡಿಯಿಂದ ಅದು ಮರಿ ಬರುತ್ತೆ, ಏನು ಪರವಾಗಿಲ್ಲ, ಚೆನ್ನಾಗಿ. ಈಗ ಗಂಡು ಕುರಿ ಹುಟ್ಟುತ್ತೆ ಫಸ್ಟ್ ಜನ್ರೇಷನಲ್ಲಿ. ಹಾಂ, ಅದಕ್ಕೆ ಮಾರ್ಕೆಟಿಂಗ್ ಎಲ್ಲ ಯಾವ ಥರ? ಮಾರ್ಕೆಟಿಂಗು ನಾಟಿ ಕುರಿ ಹೊರ ತಗೊಂಡು ಹೋಗ್ತಾರೆ. ಇಲ್ಲ ಅಂದರೆ ಬಾಡಿ ಮಾಡಿ ಒಂದು 100 ಕೆಜಿವರೆಗೂ ಮೇಯಿಸ್ಬಿಟ್ಟು ಕುರ್ಬಾನಿ ಹೊರಗೆ ಕೊಟ್ಟರೆ ಅದರಿಂದ ಒಳ್ಳೆಯ ಲಾಭ ಇದೆ. ಒಂದು 50,000 ಮಾರ್ಬೋದು ಒಂದು ಮರಿನ. ಅದರಿಂದ ಏನು ಲಾಸ್ ಏನಿಲ್ಲ. ಫಸ್ಟ್ ಜನ್ರೇಷನ್ ಮರಿನೇ ಆಗಲಿ, ಬಾಡಿ ಬಂದರೆ ಒಂದು 100 ಕೆಜಿ ಬಂದರೆ 50,000ಕ್ಕೆ ಮಿನಿಮಮ್ ಹೋಗುತ್ತೆ. ಅದರಿಂದ ಏನು ಲಾಸ್ ಅಂತೂ ಆಗಲ್ಲ. ಫಸ್ಟ್ ಜನ್ರೇಷನಲ್ಲಿ 100 ಕೆಜಿವರೆಗೂ ಎಕ್ಸ್ಪೆಕ್ಟ್ ಮಾಡಿ 100 ಕೆಜಿವರೆಗೂ ಬರುತ್ತೆ. ಹೆಂಗೆ ಮೇಯಿಸಿದ್ರೆ ಹೆಂಗೆ ಬರುತ್ತೆ. ಫಸ್ಟ್ ಜನ್ರೇಷನು. ಸೆಕೆಂಡು ಥರ್ಡು ಎಲ್ಲ 150ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಸ್ಟ್ ಜನ್ರೇಷನ್ ಕಡಿಮೆ ಬರುತ್ತೆ ತೂಕ. ಸೆಕೆಂಡು ಥರ್ಡು ಜನ್ರೇಷನ್ಗೆಲ್ಲ 100-150 ಕೆಜಿವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಯಿಸಿದ್ರೆ ಚೆನ್ನಾಗಿ ಮೇಯಿಸಿದ್ರೆ 150 ಕೆಜಿವರೆಗೂ ಬರುತ್ತೆ. ಸರ್, ಇನ್ನು ಜನ್ರೇಷನ್ನು ಈಗ ಫಸ್ಟ್ ಟೈಮು ನೀವು ನಾರಿ ಸುವರ್ಣ ಇಲ್ಲ ರಾಂಬುಲೆಟ್ ಜೊತೆ ಕ್ರಾಸ್ ಮಾಡ್ತೀರಾ. ಅದ್ರಲ್ಲಿ ಬರೋ ಮರಿಗಳನ್ನ ಮತ್ತೆ ನೀವು ಕ್ರಾಸಿಂಗ್ ಮಾಡಿದಾಗ ಅದರಲ್ಲಿ ಸೆಕೆಂಡ್ ಜನ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ? ಸೆಕೆಂಡ್ ಜನ್ರೇಷನ್ ಬರುತ್ತೆ. ಅದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಬರುತ್ತೆ ಸೆಕೆಂಡ್ ಜನ್ರೇಷನ್. ಅದರಿಂದ ಬಂದಿರೋ ಮರಿನ ತಿರ್ಗಿ ನೆಕ್ಸ್ಟ್ ಡಾರ್ಪರ್ ಮಾಡಿದ್ರೆ ಡಬಲ್ ಕೆಜಿಸ್ ಬರುತ್ತೆ, ಡಬಲ್ ಬಾಡಿ ಬರುತ್ತೆ. ಏನು ಚಿಕ್ಕದಾಗಿ ಏನು ಸೈಜ್ ಇರುತ್ತೆ ಫಸ್ಟ್ ಜನ್ರೇಷನ್ನು, ಅದರಿಂದ ನೆಕ್ಸ್ಟ್ ಜನ್ರೇಷನ್ ಮಾಡಿದ್ರೆ ಡಬಲ್ ತೂಕ ಬರುತ್ತೆ. ತೂಕ ಸ್ವಲ್ಪ ಜಾಸ್ತಿ ಬರುತ್ತೆ ಸೆಕೆಂಡು ಥರ್ಡು ಹಂಗೆ ಹೋಗ್ತಾ. ಇದು ನೋಡಿ ಸರ್, ಇದು 3 ತಿಂಗಳು ಮರಿ ಅಷ್ಟೇ. ಇದು 25 ಕೆಜಿ ಇದೆ. ಇದು 3 ತಿಂಗಳು. ಯಾವ ಜನ್ರೇಷನ್ ಸರ್ ಇದು? ಇದು ಸೆಕೆಂಡ್ ಜನ್ರೇಷನ್. ಆ ಥರ ನೋಡಿ. ಇದು ಅಷ್ಟೇ, ಇದು ಸೆಕೆಂಡ್ ಜನ್ರೇಷನ್ನು. ಇದು 40 ಕೆಜಿ ಇದೆ, 5 ತಿಂಗಳು ಮರಿ. ಇದು 40 ಕೆಜಿ ಇದೆ ಆ ಥರ. ಇದು ನೋಡಿ, ಇದು ಸೆಕೆಂಡ್ ಜನ್ರೇಷನ್ನು, 35 ಕೆಜಿ ಇದೆ, 4.5 ತಿಂಗಳಿದು ನೋಡಿ. ಇದು F2. ಇದೊಂದು 60 ಕೆಜಿ ಬರುತ್ತೆ. ಇದು ಅಷ್ಟೇ, ಅದು F2. ಅದೊಂದು 4 ತಿಂಗಳು ಮರಿ 35 ಕೆಜಿ ಬರುತ್ತೆ ಅದು ನೋಡಿ. ಇದು ತುಂಬ ಆಗಿದೆ, ಥರ್ಡ್ ಜನ್ರೇಷನ್ನು ತುಂಬ ಆಗಿದೆ. ಇನ್ನೇನು ಮರಿ ಬರುತ್ತೆ, F4 ಮರಿ ಬರುತ್ತೆ. ಅದು ಥರ್ಡ್ ಜನ್ರೇಷನ್ಗೆ ಎಷ್ಟು ಮರಿ ಬರುತ್ತೆ ಸರ್? ಒಂದೇ ಮರಿ ಬರುತ್ತೆ. 2 ಮರಿ ಅದು ಬರುತ್ತೆ. 2 ಮರಿ ಇದೆಲ್ಲ 2 ಮರಿ. ಅದರ ಅಜ್ಜಿ ಅದು 3ನೇ ಜನ್ರೇಷನ್. ಫಸ್ಟು 2 ಬರ್ತಾನೆ ಐತೆ, ಡೈಲಿ 2 ಮರಿ ಬರ್ತಾಯಿದೆ. ಅದು ಪಕ್ಕ 2 ಮರಿ ಬರುತ್ತೆ. ಇದು ನೋಡಿ, ಇದು F1. ಇದು ಮೊನ್ನೆ ಟೈಮ್ 2 ಮರಿ ಬಂದಿತ್ತು. ಇದು
ನೋಡಿ ಅದು ಅದು F1 ಅದು. ಇನ್ನು ಈ ಕೂದಲಿರೋದೆಲ್ಲ ಇದು ರಾಂಬುಲೆಟ್ ಇದು. F1ಗೋಸ್ಕರ ಇದ್ರ ಜೊತೆ ಕ್ರಾಸಿಂಗ್ ಮಾಡ್ತೀರಾ? F1ನ ಕ್ರಾಸ್ ಮಾಡಿದ್ರೆ F2 ಮರಿ ಬರುತ್ತೆ. ಇನ್ನು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ ಬಾಡಿ ಲ್ಯಾಂಗ್ವೇಜ್. ಇದನ್ನು ರಾಂಬುಲೆಟ್ ಮೇಲೆ ಮಾಡಿದ್ರೆ ಅದೇ F1 ಮರಿ ಬರುತ್ತೆ ಅಷ್ಟೇ. ಇದೇನಾ ಸರ್ ಮೇಯ್ನು ಕ್ರಾಸಿಂಗ್? ಹಾಂ, ಇದು ಮೇಯ್ನ್ ಕ್ರಾಸಿಂಗ್ ಇದೇ ಇರೋದು. ಇದು ನೋಡಿ ರಿಂಕಲ್ಸು ಈ ಥರ ಬರಬೇಕಿದು, ಕಾಣುತ್ತಲ್ಲ? ಈ ಥರ ರಿಂಕಲ್ಸು ನೀಟಾಗಿ ಬಂದಿದೆ. ಈ ಥರ ಬರುತ್ತೆ. ಈ ಥರ ಡಾರ್ಪರ್ ಅಂದರೆ ಇದು ಸ್ವಲ್ಪ ಈ ಓಲ್ ಥರ ಇರುತ್ತೆ ಇಲ್ಲಿ ಕಣ್ಣಲ್ಲಿ. ಇದು ಮಾಮೂಲಿ ಕುರಿಗೆ ಹಿಂಗೆಲ್ಲ ಬರಲ್ಲ. ಸರ್ ಇದು ವೆಯ್ಟು 120 ಇದೆ ಸರ್. ಇದು 120 ಇದೆಯಾ? ಇನ್ನೂ ಜಾಸ್ತಿ ಹೋಗುತ್ತಾ? ಆಗುತ್ತೆ. ಇದು 150-60ವರೆಗೂ ಬರುತ್ತೆ. ಇದು ಅಂದರೆ ಇದು ಕ್ರಾಸ್ ಮಾಡ್ತಾ ಇರ್ತೀರಲ್ಲ, ಅದರಿಂದ 120 ಮಾಡ್ಕೊಂಡಿದ್ದೀರ ಅಷ್ಟೇ. ಜಾಸ್ತಿ ವೆಯ್ಟ್ ಬೇಡ ಅಂತ 120 ಸಾಕು ಅಂತ ಮಾಡ್ತಾ ಇದ್ದೀನಿ. ಸರ್ ಈ ಜನ್ರೇಷನ್ ಮರಿಗಳನ್ನ ಎಷ್ಟು ವರ್ಷವರೆಗೂ ಕ್ರಾಸಿಂಗ್ ಮಾಡ್ತೀವಿ? ಇದು ಒಂದು 5 ವರ್ಷ ಕ್ರಾಸ್ ಮಾಡುತ್ತೆ. ಆದರೆ ನಾವು ಒಂದು ಒಂದೂವರೆ ವರ್ಷಕ್ಕೊಂದು ಟಗರು ಚೇಂಜ್ ಮಾಡ್ತಾರೆ. ಯಾಕಂದರೆ ಈ ಒಂದೇ ಟಗರುನ ಆರಿಸುತ್ತಾ ಇದ್ದರೆ ಇದು ಇನ್ನರ್ ಬ್ರೀಡ್ ಆಗ್ಬಿಡುತ್ತೆ. ಇದ್ರ ಮರಿ ಬರುತ್ತಲ್ಲ, ಆ ಮರಿಗೆ ಇನ್ನು ನೆಕ್ಸ್ಟ್ ಚೇಂಜ್ ಮಾಡಬೇಕು. ಒಂದು ವರ್ಷ ಆಗಿದ ತಕ್ಷಣ ಆ ಮರಿ ದೊಡ್ಡದಾಗೋಷ್ಟೊತ್ತಿಗೆ ಟಗರು ಚೇಂಜ್ ಮಾಡಬೇಕು. ಯಾಕಂದರೆ ಇದರಿಂದ ಬಂದಿರೋ ಮರಿಗೆ ತಿರುಗಿ ಮತ್ತೆ ಇದನ್ನೇ ಕ್ರಾಸ್ ಮಾಡಿದ್ರೆ ಎಲ್ಲ ಇನ್ನರ್ ಬ್ರೀಡ್ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಮರಿ ಡೆವಲಪ್ಮೆಂಟ್ ಬರೋಲ್ಲ ಇನ್ನರ್ ಬ್ರೀಡ್ ಆಗಿಬಿಟ್ರೆ. ಅದಕ್ಕೆ ನಾವು ಒಂದೂವರೆ ವರ್ಷಕ್ಕೆಲ್ಲ ಚೇಂಜ್ ಮಾಡಿಸ್ತಾ ಇರ್ತೀವಿ ಟಗರಿಗೆ. ಎಷ್ಟು ಕೊಡ್ಬೋದು ಸರ್ ಈ ಮರಿ? ಸರ್ ಇದನ್ನು 3-4 ಲಕ್ಷ ಆ ಥರ ಕೊಡ್ತೀರಿ. 3-4 ಲಕ್ಷ, 5 ಲಕ್ಷ, 6 ಲಕ್ಷ ಮಾರ್ತಾರೆ. ನಾವೆಲ್ಲ ಒಂದು 3-3.5 ಹಂಗೆ ಮಾಡಿಬಿಡ್ತೀರಿ ಅಷ್ಟೇ. ಮತ್ತು ತರಬೇಕಂದ್ರೂ ಅಷ್ಟು ದುಡ್ಡು ಆಗುತ್ತೆ. ಅದರಿಂದ ಸ್ವಲ್ಪ ಇದೇ ಮಾಡಿ ಕೊಟ್ಬಿಡ್ತೀವಿ. ಚೇಂಜ್ ಮಾಡಬೇಕಲ್ಲ, ನಮಗೇನು ಅದರಲ್ಲಿ 1 ಲಕ್ಷ ಇದಾದ್ರೂ ಪರವಾಗಿಲ್ಲ, ಮರಿ ಬಂದಿರುತ್ತೆ. ಅದರಿಂದ ಸಂಪಾದನೆ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಅದನ್ನು ಎಷ್ಟು ಕೊಟ್ರು 1 ಲಕ್ಷ ಲಾಸ್ ಕೊಟ್ರು ಏನು ಸಮಸ್ಯೆ ಇರೋಲ್ಲ. ಅಂದರೆ ಇನ್ನರ್ ಬ್ರೀಡ್ ಆಗಬಾರ್ದು. ಒಂದು ಟಗರುನ 1-1.5 ವರ್ಷ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಅದು ಇನ್ನರ್ ಬ್ರೀಡ್ ಆಗಿ ಮರಿ ಎಲ್ಲ ಫೇಲ್ಯೂರ್ ಆಗುತ್ತೆ, ಡೆವಲಪ್ಮೆಂಟ್ ಬರೋಲ್ಲ. ನೋಡಿ ಇದು F2 ಇದು F2 ಇದೆ, ಅದು F3 ಇದೆ, ಇದು F4 ಇದೆ. ಇದು ಯಾವುದು? ಇದು ಇದೆಲ್ಲ ಬ್ಲ್ಯಾಕ್ ಹೆಡ್. ಅದು ಒಂದು ಬ್ಲ್ಯಾಕ್ ಹೆಡ್ಡು. ಇದು ಸ್ವಲ್ಪ ಇದು ಈ ಥರ ನಮ್ಮದೊಂದು ಟಗರು ಇತ್ತು ಮೊದಲು, ಅದರಿಂದ ಅದು ಬಂದಿದೆ. ಇನ್ನು ಇದು ಬೋಯರ್ ಬಂದು ಒಂದು ಸುಮ್ಮನೆ ಇರಲಿ ಅಂಥೇಳಿ ಒಂದು 3 ಮೇಕೆ ಇದೆ ಬೋಯರು. ಮೊನ್ನೆ ಟೈಮ್ ಜರ್ನಾಪರಿ ಇತ್ತು, ಬೋಯರ್ ಇಟ್ಟಿದ್ದೀರಿ. ಇದು ಸೌತ್ ಆಫ್ರಿಕನ್ ಬ್ರೀಡು. ಸೌತ್ ಆಫ್ರಿಕನ್ ಬ್ರೀಡ್? ಹಾಂ, ಇದು ಡಾರ್ಪರು ಸೌತ್ ಆಫ್ರಿಕಾ, ಇದು ಸೌತ್ ಆಫ್ರಿಕಾ ಬ್ರೀಡೇ. ಆದರೂ ಎಲ್ಲ ನಮ್ಮ ಇಂಡಿಯಾಗೆ ಬಂದು ಎಲ್ಲ ನಮ್ಮ ಇಂಡಿಯಾ ಸ್ಥಳೀನೇ ಆಗಿದೆ. ಏನು ಸೌತ್ ಆಫ್ರಿಕಾ ಹೋಗಿ ಯಾರು ತರಲ್ಲ. ಇಲ್ಲೇ ಎಲ್ಲ ಡೆವಲಪ್ಮೆಂಟ್ ಆಗಿದೆಯಲ್ಲ, ಅದರಿಂದ ಒಳ್ಳೆ ಬಾಡಿ ಬರುತ್ತೆ. ಇದು ಹೆಣ್ಣು 2, ಒಂದು ಒತ. ಇದು ಡೆವಲಪ್ಮೆಂಟು ಡಾರ್ಪರ್ ಥರನೇ ಬರುತ್ತೆ ಸರ್? ಡಾರ್ಪರ್ ಥರನೇ ಬರುತ್ತೆ ಬಾಡಿ. ಇದನ್ನು ಅದಕ್ಕೆ ಇದು ಇರಲಿ ಅಂತ ಒಂದು 3 ಟಿ ಇದೆ. KG 1000 ರೂಪಾಯಿ ಆ ಥರ ಮಾರ್ತಾರೆ.